ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ಲಾಗ್ಸ್ ಸಂಗೀತ. ಸೊ ಆ್ಯಸ್ ಐ ಸೆಡ್ RCB ವೀಡಿಯೋಸ್ ಇನ್ಮೇಲೆ ಬರುತ್ತೆ ಅಂತ ನಾನು ಹೇಳಿದ್ದೆ ನಿಮಗೆ. ಸೊ ಪ್ರಾಮಿಸ್ ಮಾಡಿರೋ ಥರನೇ ನಾನು ವೀಡಿಯೋಸ್ ಮಾಡ್ತಾಯಿದ್ದೀನಿ. ಸೊ ಇದು ಸೆಕೆಂಡ್ ವೀಡಿಯೋ ಆಗಿರುತ್ತೆ RCBದು. ಸೊ ಹಿಂದೆ ಒಂದು ವೀಡಿಯೋ ಮಾಡಿದ್ದೀನಿ. ಸೊ ಕಂಪ್ಲೀಟಾಗಿ RCB ಬಗ್ಗೆ ಅಂದರೆ IPL ಬಗ್ಗೆ ಕಂಪ್ಲೀಟಾಗಿ ನಾನು ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೆ. ಸೊ ಯಾರ್ದು ನೋಡಿಲ್ಲ ಅಂದರೆ ಒಬ್ಬರು ಚೆಕ್ ಮಾಡ್ಬೋದು. ಸೊ ಇವತ್ತಿಂದ ಮ್ಯಾಚಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟ್ ಡೇ ಮ್ಯಾಚ್ ಇರೋದು CSK ವರ್ಸಸ್ RCB ಅಂತಾನೆ. ಸೊ ಯಾರು ಗೆಲ್ಬೋದು ಅಂತ ನಿಮ್ಗೆ ಅನಿಸುತ್ತೆ ಅಂತ ಕೂಡ ಕಮೆಂಟ್ ಮಾಡಿ ಹೇಳಿ. ನನಗೆ ಪರ್ಸ್ನಲಿ RCB ಗೆಲ್ಲಬೇಕು, ಬಟ್ ಯಾರು ಗೆಲ್ತಾರೆ ಏನು ಅಂತ ನೋಡೋಣ. ಸೊ ಪ್ರಿಡಿಕ್ಷನ್ಸ್ ಸ್ವಲ್ಪ ಡಿಫ್ರೆಂಟಾಗೇ ಇದೆ. ಸೊ ಖಂಡಿತವಾಗ್ಲೂ ಆ ವೀಡಿಯೋಸ್ನೆಲ್ಲ ಮಾಡಿ ಹಾಕ್ತೀನಿ, ನಿಮಗೂ ಕೂಡ ಇಷ್ಟ ಆಗ್ಬೋದು. ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ಇವಾಗೇನು 2024 IPLಗೆ ಹೊಸ ಜರ್ಸೀಸ್ ಎಲ್ಲ ರಿಲೀಸ್ ಆಗಿದೆ. ಸೊ ಆ ಜರ್ಸೀಸ್ ಮೇಲೆ ರಿವ್ಯೂ ಮಾಡ್ತಾ ಇದ್ವಿ. ಸೊ ಔಟ್ ಆಫ್ 5 ಎಷ್ಟು ನನಗೆ ಅನಿಸುತ್ತೆ, ಯಾವ್ದು ಚೆನ್ನಾಗಿದೆ ಅಂತ ಅನಿಸ್ತು, ಯಾವುದು ಅಷ್ಟು ಓಕೆ ಇಲ್ಲ ಅಂತ ಅನಿಸ್ತು ಅಂತಾರೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಹಾನೆಸ್ಟ್ ಒಪಿನಿಯನ್ ಕೂಡ ಅಷ್ಟೇ. ನಿಮಗೆ ಟಾಪ್ 3 ಯಾವ ಜರ್ಸೀಸ್ ತುಂಬ ಇಷ್ಟ ಆಯಿತು ಮತ್ತು ಯಾವುದು ಇಷ್ಟ ಆಗಲಿಲ್ಲ ಅಂತ ಕೂಡ ಹೇಳಿ. ಸೊ ನಿಮ್ಮ ಒಪಿನಿಯನ್ ನೋಡೋಣ ಯಾವ ಥರ ಇದೆ ಅಂತ. ಸೊ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋನ ಎಂತ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ಬೋದು. ಸೊ ಸ್ವಲ್ಪ ಕ್ಯಾಮ್ರಾ ಆ್ಯಂಗಲ್ನ ಇವಾಗ ಚೇಂಜ್ ಮಾಡಿದ್ದೀನಿ, ಯಾಕಂದರೆ ನಾನು ಇವಾಗ ಏನು ಜರ್ಸೀಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಅದನ್ನ ನಾನು ಇಲ್ಲೇ ಫೋಟೋ ಹಾಕಿರ್ತೀನಿ. ಸೊ ನೀವು ಕೂಡ ನೋಡ್ಬೋದು ಇಲ್ಲೇ. ಸೊ ಇಲ್ಲಾಂದರೆ ಅಲ್ಲಿ ಕಂಜೆಸ್ಟೆಡ್ ಆಗ್ತಿತ್ತು ಫೋಟೋಸ್ನ ಹಾಕೋಕ್ಕೆ. ಸೊ ಅದಕ್ಕೋಸ್ಕರ ಕ್ಯಾಮ್ರಾ ಆ್ಯಂಗಲ್ನ ಚೇಂಜ್ ಮಾಡಿದ್ದೀನಿ ನಾನು. ಸೊ ಇಲ್ಲಿ ಎಲ್ಲ ಫೋಟೋಸ್ ಬರ್ತಾ ಇರುತ್ತೆ. ಸೊ ನಿಮಗೆ ಯಾವ ಥರ ಅನ್ನಿಸ್ತು ಏನು ಅಂತ ಕೂಡ ಹೇಳಿ. ಹಾಗೆ ನಾನು ಮಾತಾಡುವಾಗ ಕೂಡ ನಿಮಗೆ ಅದು ರಿಲೇಟ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ. ಸೊ ನನ್ನ ಹತ್ರ ಇಲ್ಲಿ ಫೋಟೋಸ್ ಇದೆ. ಸೊ ನಾನು ಚೆಕ್ ಮಾಡಿಕೊಂಡು ಹೇಳ್ತಾ ಇರ್ತೀನಿ. ಸೊ ಫಸ್ಟ್ ನಾವು ಮಾತಾಡೋದು CSK ಬಗ್ಗೆ. ಸೊ CSK ಜರ್ಸಿ ಬಗ್ಗೆ ನಿಮಗೆ ಅನ್ನಿಸ್ತು. ನನಗೆ ತುಂಬ ಏನು ಒಪಿನಿಯನ್ ಚೇಂಜ್ ಆಗಲಿಲ್ಲ. ಬಿಕಾಸ್ ಮೋಸ್ಟ್ ಆಫ್ ದ ಇಯರ್ಸ್ ಇಂದನೂ ಇವರು ಎಲ್ಲೋ ಒಂದು ಟೀಮಲ್ಲೇ ಇರೋದು. ಸೊ ಎಲ್ಲೋ ಟೀಮ್ ಬಿಟ್ಟು ಬೇರೆ ಅವರು ಟೀಮ್ಗೆ ಬಂದಿಲ್ಲ. ಸೊ ಆಲ್ಮೋಸ್ಟ್ ಸಿಮಿಲರ್ ಇದೆ. ಒಂಚೂರು ಮೈನರ್ ಚೇಂಜಸ್ ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಸೇಮ್ ಅಂತಲೇ ನನಗನ್ನಿಸ್ತು. ಸೊ ನಿಮ್ಗೇನು ಅನಿಸುತ್ತೆ? ಹಾಗೆ ಪಾರ್ಟ್ನರ್ಶಿಪ್ ಎಲ್ಲ ಅಡ್ವರ್ಟೈಸ್ಮೆಂಟ್ ಏನಿದೆ ಅದು ಹಾಕಿದ್ದಾರೆ. ಅದು ಬಿಟ್ಟು CSKದು ನಾರ್ಮಲಾಗಿ ಯಾವ ಥರ ಇತ್ತು ಅದೇ ಥರ ಇದೆ. ಒಂದು ಸ್ವಲ್ಪ ಡಿಸೈನ್ ಮಾಡಿದ್ದಾರೆ ಅಷ್ಟೇ, ಇರೋದ್ರೊಳಗೆ ಆಲ್ಟ ಮಾಡಿದ್ದಾರೆ ಅಂತ ನನಗನ್ನಿಸ್ತು. ಸೊ ಇದು 5ಗೆ ನಾನು 3 ಕೊಡ್ತೀನಿ. ಯಾಕಂದರೆ ಆಲ್ಮೋಸ್ಟ್ ಸೇಮೇ ಇರೋದು, ನೋಡ್ಕೊಂಡೇ ಬಂದಿರೋದು, ಏನು ಜಾಸ್ತಿ ಚೇಂಜಸ್ಸು ಇಲ್ಲ. ಹಾಗಂತ ಜಾತ್ರೆ ಥರನೂ ಇಲ್ಲ ಅಂತ ಅನಿಸುತ್ತೆ. ಸೊ ಇದಕ್ಕೆ ನಾನು 3 ಕೊಡ್ತೀನಿ. ಸೊ ನೀವು CSKಗೆ ಎಷ್ಟು ಕೊಡ್ತೀರಾ ಅಂತ ಹೇಳಿ. ಸೊ ನೆಕ್ಸ್ಟ್ MI. ಸೊ ಮುಂಬೈ ಇಂಡಿಯನ್ಸು ಇವ್ರದ್ದು ಬ್ಲೂ ಥೀಮಲ್ಲಿದೆ. ಸೊ ಕಂಪ್ಲೀಟಾಗಿ ಡಾರ್ಕ್ ಬ್ಲೂ ಮತ್ತು ಅದಕ್ಕೆ ಯೆಲ್ಲೋ ಕಲರ್ ಕೂಡ ಸ್ವಲ್ಪ ಸೈಡ್ ಡಿಸೈನ್ ಕೊಟ್ಟಿದ್ದಾರೆ. ಸೊ ಇದು ಓಕೆ, ಡೀಸೆಂಟಾಗೇ ಇದೆ ಅಂತ ನನಗೆ ಅನ್ನಿಸ್ತು. ಏನು ತುಂಬ ಜಾತ್ರೆ ಥರ ಅಂತೂ ಮಾಡಿಲ್ಲ, ಡೀಸೆಂಟಾಗಿದೆ, ಸಿಂಪಲಾಗಿ ಇಟ್ಟಿದ್ದಾರೆ ತುಂಬಾ. ಸೊ ಲಾಸ್ಟ್ ಟೈಮ್ ಕಂಪೇರ್ ಮಾಡಿಕೊಂಡ್ರು ಚೆನ್ನಾಗಿದೆ ಈ ಸತಿ. ಸೊ ಇದಕ್ಕೂ ಅಷ್ಟು ನಾನು 3 ಕೊಡ್ತೀನಿ. ಸೊ ನೆಕ್ಸ್ಟ್ ನೋಡೋದಾದರೆ GT. ಸೊ GT ಕಂಪ್ಲೀಟಾಗಿ ಬ್ಲ್ಯಾಕಲ್ಲಿದೆ. ಸೊ ಬ್ಲ್ಯಾಕ್ ಥೀಮ್ ಹೋಗ್ತಿದ್ದೀವಿ. ನಮ್ಮ RCB ನೋಡಿದ್ರೆ RCB ಕೂಡ ಅಷ್ಟೇ ಬ್ಲ್ಯಾಕ್ ಮತ್ತು ರೆಡ್ ಟೀಮಲ್ಲಿತ್ತು. ಸೊ ಬಟ್ ಈ ಸತಿ ಚೇಂಜ್ ಆಗಿದೆ. ಇವ್ರದ್ದು GTದು ಫುಲ್ ಬ್ಲ್ಯಾಕ್ ಇದೆ. ಸೊ ಇದು ಕೂಡ ಅಷ್ಟೇ ನೋಡೋಕ್ಕೆ ಒಂದು ಸ್ವಲ್ಪ ರಾಯಲ್ ಲುಕ್ಕಾಗಿ ಕಾಣ್ತಾ ಇದೆ ಅಂತ ನನಗೆ ಅನ್ನಿಸ್ತು. ಸೊ ನಿಮ್ಗೆ ಏನಿಸ್ತು? GTದು ಇಷ್ಟ ಆಯಿತಾ? ಇದಕ್ಕೂ ಅಷ್ಟೇ ಬ್ಲ್ಯಾಕ್ ಏನೋ ಶರ್ಟ್ ಇದೆ, ಟಿ ಶರ್ಟ್ ಜರ್ಸಿ. ಸೊ ಅದಕ್ಕೆ ಯೆಲ್ಲೋ ಕಲರ್ ಡಿಸೈನ್ ಕೂಡ ಕೊಟ್ಟಿದ್ದಾರೆ ಸೈಡ್ಸಿಗೆ. ಸೊ ಯಾವ ಥರ MI ಅವರು ಸೈಡ್ಗೆ ಯೆಲ್ಲೋ ಕಲರ್ ಡಿಸೈನ್ ಕೊಟ್ಟಿದ್ದಾರೆ, ಅದೇ ಥರ ಇವರು ಡಿಫ್ರೆಂಟ್ ಡಿಸೈನ್, ಬಟ್ ಇವರು ಕೂಡ ಸೈಡ್ಗೆ ಸ್ವಲ್ಪ ಯೆಲ್ಲೋ ಥೀಮಲ್ಲೇ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟು RR. ಸೊ ತುಂಬಾ ನನಗೆ ಹೈಲೈಟಾಗಿ ಕಾಣಿಸಿದ್ದು ಇದೆ, ಬಟ್ ಇಷ್ಟೊಂದು ಹೈಲೈಟ್ ಆಗೋದು ನೆಸೆಸಿಟಿ ಇಲ್ಲ ಅಂತ ಅನಿಸುತ್ತೆ. ಸ್ವಲ್ಪ ಇನ್ನು ಕಲರ್ ಬೇರೆ ಚೂಸ್ ಮಾಡ್ಬೋದಿತ್ತು, ಬಟ್ ತುಂಬ ಡಾರ್ಕ್ ಕಲರ್ ಇದೆ. ಇದೊಂಥರ ರಾಣಿ ಪಿಂಕ್ ಕಲರ್ ಅಂತಾರಲ್ಲ, ಸೊ ಆ ಥರ ಕಲರ್ ಇದೆ. ಸೊ ನನಗೇನಿದು ಅಷ್ಟೊಂದು ಕನ್ವಿನ್ಸಿಂಗ್ ಆಗಿರಲಿಲ್ಲ. ಮತ್ತು GTಗೆ ನಾನು 3 ಕೊಡ್ತೀನಿ. ಯಾಕಂದರೆ ನನಗೆ CSK, MI, GT ಮೂರೂ ಅಷ್ಟೇ ಒಂದೇ ಥರ ಅನಿಸುತ್ತೆ. ಮೈಲ್ಡ್ ಆಗಿದೆ, ಸಿಂಪಲ್ ಆಗಿದೆ, ತುಂಬ ಜಾತ್ರೆ ಅಂತೂ ಯಾವುದೂ ಅನಿಸಿಲ್ಲ ಇವು ಮೂರದೊಳಗೆ. ಸೊ ಮೂರಕ್ಕೂ ಅಷ್ಟೇ ನಾನು 3 ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ RR. ನಂಗೆ ನಿಜವಾಗ್ಲೂ ಇದೊಂದು ಸ್ವಲ್ಪ ತುಂಬಾ ರಬ್ಬಾಗಿ ಕಾಣಬಾರ್ದು ಕಲರ್ಸ್ ಅಂತ ಅನಿಸುತ್ತೆ. ಸೊ ಇದು ತುಂಬ ಥರ ಬ್ರೈಟಾಗಿ ಕಾಣ್ತಾ ಇದೆ, ಅಷ್ಟೊಂದೇನು ನನಗೆ ಎಲಿಗೆಂಟಾಗಿ ಅನ್ನಿಸ್ಲಿಲ್ಲ. ಸೊ ಇದಕ್ಕೆ ನಾನು 2 ಕೊಡ್ತೀನಿ. ಸೊ ನಿಮ್ಗೇನು ಅನಿಸುತ್ತೆ? ಸೊ ನೆಕ್ಸ್ಟ್ ಬಂದರೆ SRH. ಸೊ SRH ಅಂತೂ ನಿಜವಾಗ್ಲೂ ನಿಮ್ಗೆ ನೋಡಿ ಹೇಗೆ ಅನ್ನಿಸ್ತಾ ಇದೆ? ನನಗಂತೂ ನಿಜವಾಗ್ಲೂ ಇಷ್ಟ ಆಗಲಿಲ್ಲ. ಮೋಸ್ಟ್ಲಿ 1 ಕೊಡ್ತೀನಿ ನಾನು ಇದಕ್ಕೆ ಅಷ್ಟೇ. ತುಂಬಾ ಒಂದು ಸ್ವಲ್ಪ ಏನಂದರೆ ಜಂಬಲ್ಡಾಗಿ ಕಾಣುತ್ತೆ, ಅಷ್ಟೊಂದು ನೀಟಾಗಿ ಪ್ರೆಸೆಂಟ್ ಮಾಡಿರೋ ಥರ ಇಲ್ಲ. ತುಂಬ ಒಂಥರ ಮಿಕ್ಸ್ ಅದರ ಚೀತಾ ಕಲರ್ ಥರ ಎಲ್ಲ ಇದೆ. ಸೊ ನನಗೆ ಇದೇನು ಅಷ್ಟು ಇಷ್ಟ ಆಗಲಿಲ್ಲ. ಇದು ರೆಡ್ ಅಥವಾ ಆರೆಂಜ್ ವಿತ್ ಬ್ಲ್ಯಾಕ್ ಮಿಕ್ಸ್ ಥರ ಇದೆ. ಸೊ ತುಂಬ ಚೀತಾ ಫ್ಲೇವರ್ ಥರನೇ ಕಾಣ್ತಾ ಇರೋದು ಇದು ಫುಲ್ಲು. ಸೊ SRHಗೆ ನಾನು 1 ಕೊಡ್ತೀನಿ. ನನಗೆ ನಿಜವಾಗ್ಲೂ ಇಷ್ಟ ಆಗಲಿಲ್ಲ ಅಷ್ಟೊಂದೇನು. ಸೊ ನೆಕ್ಸ್ಟು PBKS ಪಂಜಾಬ್ದು. ಇವ್ರದ್ದು ರೆಡ್ ಇದೆ. ಸೊ ಓಕೆ, ಸಿಂಪಲಾಗೇ ಇದೆ. ಇವ್ರದ್ದು ಮತ್ತು KKRದು ನೀವು ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಡಿಸೈನ್ ಸೇಮ್ ಬರುತ್ತೆ, ಕಲರ್ ಚೇಂಜ್ ಇದೆ ಅಷ್ಟೇ. ಡಿಸೈನ್ ಸ್ವಲ್ಪ ಸಿಮಿಲರ್ ಆಗೇ ಇದೆ, ಅಬ್ಸರ್ವ್ ಮಾಡಿ. ಸೊ KKR ಓಕೆ ಅಂತ ನನಗೆ ಅನಿಸುತ್ತೆ. ಅಷ್ಟೊಂದು ಏನು ತುಂಬ ಚೆನ್ನಾಗಿದೆ ಅನ್ನೋಗೂ ಇಲ್ಲ. ರೆಡ್ ನನಗೆ ಅಷ್ಟು ಒಳ್ಳೆ ಲುಕ್ ಕೊಡೋಲ್ಲ ನನಗೆ ಜಾಸ್ತಿ. ಸೊ ಅಂದರೆ ಕಂಪ್ಲೀಟ್ ರೆಡ್ ಇದೆ ಅಲ್ವ ಅವ್ರದ್ದು. ಸೊ ಅಷ್ಟೊಂದು ಏನು ಚೆನ್ನಾಗಿದೆ ಅಂತ ಅನಿಸಿಲ್ಲ, ಬಟ್ ಜಾತ್ರೆನೂ ಇಲ್ಲ. ಸೊ ಇದಕ್ಕೆ ನಾನು 2.5 ಕೊಡ್ತಾ ಇದ್ದೀನಿ ರೇಟಿಂಗ್. ಸೊ ನೆಕ್ಸ್ಟ್ KKR. ಸೊ KKR ಹೌದು, ಸ್ವಲ್ಪ ಡಿಫ್ರೆಂಟ್ ಥೀಮಲ್ಲಿದೆ. ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಕಲರಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟ್ ಇದೆ. ಇದು ಅಂದರೆ ಪರ್ಪಲಲ್ಲಿ ಬಂದಿದೆ ಅಲ್ವಾ. ಸೊ ಪರ್ಪಲಲ್ಲಿದೆ, ಸ್ವಲ್ಪ ಬ್ರೈಟ್ ಪರ್ಪಲ್ ಇದು ಕೂಡ KKRದು.
ಸೊ ಚೆನ್ನಾಗಿದೆ. ನನಗೆ ಇವರ ಕಾಲರ್ ಲುಕ್ಕು ಅಷ್ಟೇ ಎಲ್ಲದಕ್ಕಿಂತ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಅಂತ ಅನಿಸ್ತು ಇದು. ಇವ್ರದ್ದು ಮತ್ತು ಜಿ ಟಿದು ನೀವು ಕಂಪೇರ್ ಮಾಡಿ ನೋಡಿದ್ರೆ ಒಂದು ಸ್ವಲ್ಪ ಕಾಲರ್ ಲುಕ್ ಸೇಮ್ ಇದೆ. ಚೆನ್ನಾಗಿದೆ ಅಂತ ನನಗನ್ನಿಸ್ತು. ಸೊ ಇದಕ್ಕೆ ನಾನು 3.5 ಕೊಡ್ತೀನಿ. ಸೊ ನೆಕ್ಸ್ಟು ಡಿ ಸಿ. ಸೊ ಡಿ ಸಿ ಒಂದು ಬ್ಲೂ ಮತ್ತು ರೆಡ್ 2 ಕಾಂಬಿನೇಷನ್ ಇದೆ. ಸೊ ಫುಲ್ ಬ್ಲೂ ಟಿ ಶರ್ಟ್ ಥರ ಇದೆ. ಸ್ಲೀವ್ಸ್ ಪಾರ್ಟಲ್ಲೆಲ್ಲ ರೆಡ್ ಇದೆ. ಸೊ ಇದು ಕೂಡ ಅಷ್ಟೇ ಓಕೆ ಅಂತ ನನಗೆ ಅನಿಸ್ತು. ತುಂಬ ಚೆನ್ನಾಗಿಲ್ಲ ಬಟ್ ಓಕೆ ನೋಡೋಕ್ಕೆ ಪರವಾಗಿಲ್ಲ ಅಂತ ಅನಿಸುತ್ತೆ. ಮತ್ತು ನೀವು ಇನ್ನೊಂದು ಅಬ್ಸರ್ವ್ ಮಾಡಿದರೆ ಎಷ್ಟೊಂದು ಜರ್ಸೀಸ್ಗೆ ಡ್ರೀಮ್11 ಸ್ಪಾನ್ಸರ್ಶಿಪ್ ನೋಡಿ ಹೇಗಿದೆ. ಎಲ್ಲ ಎಷ್ಟೊಂದು ಕೊಟ್ಟಿದ್ದಾರೆ. MI ಇದಕ್ಕೆ GT ಕೊಟ್ಟಿದ್ದಾರೆ, SRH ಕೊಟ್ಟಿದ್ದಾರೆ, ಆಮೇಲೆ PBKS ಕೊಟ್ಟಿದ್ದಾರೆ, KKR ಕೊಟ್ಟಿದ್ದಾರೆ. ಸೊ ಸಿಕ್ಕಾಪಟ್ಟೆ ಇದೆ ಅವ್ರದ್ದು ಈ ಸತಿ. ಪ್ರತಿ ಸತಿನೂ ಇರುತ್ತೆ ಬಟ್ ತುಂಬಾ ಇದೆ. ಸೊ ಡಿ ಸಿಗೆ ನಾನು 2.5 ಕೊಡ್ತೀನಿ. ಸೊ ನೆಕ್ಸ್ಟು LSG. ಸೊ LSG ಇದು ನೋಡೋದಾದರೆ ಇದು ಕೂಡ ಅಷ್ಟೇ ಬ್ಲೂ ಮತ್ತು ರೆಡ್ ಕಾಂಬಿನೇಷನ್ ಇರೋದು. ಬಟ್ ರೆಡ್ ತುಂಬ ಕಮ್ಮಿ ಇರೋದು, ಬ್ಲೂನೇ ಜಾಸ್ತಿ ಹೈಲೈಟ್ ಆಗಿರೋದು. ಬಟ್ ಏನಂದರೆ ಕಲರು ನೀವು ನೋಡಿದ್ರೆ ಅಷ್ಟೊಂದು ಹೈಲೈಟಾಗಿ ಕಲರು ಇಲ್ಲ. ಇದು ಸ್ವಲ್ಪ ಡಿಮ್ ಕಲರ್ ಅಂತ ಅನಿಸುತ್ತೆ. ಸೊ ಕಲರ್ ಚೂಸಿಂಗಲ್ಲಿ ತುಂಬ ಡಿಮ್ಮು ಇರಬಾರ್ದು, ತುಂಬ ಹೈಲೈಟು ಇರಬಾರ್ದು. ಸೊ ಇದು ತುಂಬ ಡಲ್ ಆಯಿತು ಅಂತ ನನಗನ್ನಿಸ್ತೆ. ಸೊ ನೀವು RR ಅಲ್ಲಿ ನೋಡಿದ್ರೆ RR ಆಪೋಸಿಟ್ LSG ಇರೋದು. ಸೊ RR ಫುಲ್ಲು ಬ್ರೈಟ್ ಇದೆ, LSG ಸ್ವಲ್ಪ ಡಿಮ್ ಅಂತ ನನಗನ್ನಿಸ್ತು ಕಲರು. ಸೊ ಬಟ್ ನೋಡೋಕ್ಕೆ ಹೌದು ಓಕೆ ಅಷ್ಟೊಂದು ಇದು ಇಲ್ಲ ಬಟ್ ಪರವಾಗಿಲ್ಲ ಅಂತ ಅನ್ನಿಸ್ತು. ಸೊ ಇದಕ್ಕೂ ಕೂಡ ನಾನು 2.5 ಕೊಡ್ತೀನಿ ರೇಟಿಂಗ್ನ. ಸೊ ನೆಕ್ಸ್ಟ್ RCB. ಸೊ RCB ಖಂಡಿತವಾಗ್ಲೂ ನಮ್ಮ ಜರ್ಸಿ. ಸೊ ಖಂಡಿತವಾಗ್ಲೂ ಅದ್ರ ಮೇಲೆ ಓದ್ಬಿಟ್ಟು ಹೆಮ್ಮೆ ಭಾಳ ಇರುತ್ತೆ. ಬಟ್ ನನಗೆ ಕಂಪೇರ್ ಮಾಡಿ ಅನ್ನಿಸ್ದಾಗ ಸೊ ಸಿಮಿಲರ್ ಆಗಿ ಅನ್ನಿಸ್ತು. CSK ಅಥವಾ MI ಇದೆಲ್ಲ ಹೇಗಿದೆ ಅದೇ ಥರನೇ ಸ್ವಲ್ಪ ಲುಕ್ ಕೊಡುತ್ತೆ ಅಂತ ಅನ್ನಿಸ್ತು. ಸೊ ಎಷ್ಟೊಂದು ಜನ ಹೇಳಿದ್ರು ಬ್ಲೂ ಮತ್ತು ರೆಡ್ ಕಾಂಬಿನೇಷನ್ ಚೆನ್ನಾಗಿದೆ ಬಟ್ ಬ್ಲ್ಯಾಕ್ ಇನ್ನೂ ರಾಯಲ್ ಆಗಿತ್ತು ಅಂತ. ನನಗೂ ಹಾಗೆ ಅನ್ನಿಸ್ತು, ಬ್ಲ್ಯಾಕ್ ಇನ್ನೂ ಚೆನ್ನಾಗಿ ರಾಯಲ್ ಆಗಿತ್ತು. ಬಟ್ ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಕಲರ್ ಕಾಂಬಿನೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕೆಲವೊಂದಿಷ್ಟು ಕಡೆ ಕಲರ್ಸ್ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಸೊ ಈ ಸತಿ ಬ್ಲೂ ಜರ್ಸಿ ಬಂದಿದೆ, ಅಂದರೆ ಬ್ಲೂ ಮಿಕ್ಸ್ ಬಂದಿದೆ ರೆಡ್ ಜೊತೆಗೆ. ಸೊ ಇದರಿಂದ ಆದರೂ ನಮ್ಮ RCB ಗೆಲ್ಲಬೇಕು ಅಂತ ನನಗೆ ಆಸೆ ಇದೆ. ಸೊ ನೋಡೋಣ ಏನಾಗುತ್ತೆ ಅಂತ. ಬಟ್ ಇದಕ್ಕೂ ನಾನು ಕಂಪೇರ್ ಮಾಡಿದಾಗ ನಾನು ಇದಕ್ಕೂ ಕೂಡ 3 ರೇಟಿಂಗ್ ಕೊಡ್ತೀನಿ RCBಗೆ. ಸೊ ಇನ್ನೊಂದೇನು ಅಂದರೆ ಈ ಸತಿ ಅಂದರೆ ಪ್ರತಿ ಸತಿನೂ IPL ಅಲ್ಲಿ ಅಥವಾ ನಾವು ಈ ಥರ ಕ್ರಿಕೆಟ್ ಆಡೋರಲ್ಲಿ ಜರ್ಸೀಸ್ ಏನು ಸೆಲೆಕ್ಟ್ ಮಾಡ್ತಾರೆ ಅವ್ರಿಗೆ ಒಂದು ರೂಲ್ ಇರುತ್ತೆ. ಸೊ ನಂಗೆ ಗೊತ್ತಿಲ್ಲ ಎಷ್ಟು ನಂಗೆ ಗೊತ್ತಿಲ್ಲ ಅಂತ. ಬಟ್ ಅವರು ಸಿಲ್ವರ್ ಮತ್ತು ವೈಟ್ ಈ ಕಲರ್ಸ್ನ ಯೂಸ್ ಮಾಡೋ ಹಾಗಿಲ್ಲ ಜರ್ಸೀಸಲ್ಲಿ. ಅದು ಒಂದು IPL ಇಂದನೇ ರೂಲ್ ಇರೋದು. ಸೊ ಇದರೊಳಗೆ ನನಗನ್ಸುತ್ತೆ RR ಅವರು ಅಥವಾ DC ಅವರ ಅಂತ ನನಗೆ ಕನ್ಫರ್ಮ್ ಇಲ್ಲ. ಸೊ ಎರಡರಲ್ಲಿ ಒಂದು ಟೀಮು ಸ್ವಲ್ಪ ಸಿಲ್ವರ್ ಅಥವಾ ವೈಟ್ ಚೂಸ್ ಮಾಡೋಕ್ಕೆ ಹೋದ್ರಂತೆ. ಬಟ್ ಅದು ಅಲೋವ್ ಮಾಡಿಲ್ಲ, ಪರ್ಮಿಷನ್ ಇರಲಿಲ್ಲ ಅದಕ್ಕೆ ಅಂತ ಅವರು ಬೇರೆ ಕಲರಿಗೆ ಶಿಫ್ಟ್ ಆಗಿದ್ದು. ಸೊ ಇದೊಂದು ಕ್ರಿಕೆಟಲ್ಲಿ ರೂಲ್ ಇರುತ್ತೆ. ಯಾಕಂದರೆ ಬಾಲ್ ಎಲ್ಲ ಏನಿರುತ್ತಲ್ಲ, ಸೊ ಬಾಲ್ ಕೂಡ ಅದೇ ಸಿಮಿಲರ್ ಕಲರ್ ಇರೋದ್ರಿಂದ ಕನ್ಫ್ಯೂಸ್ ಆಗಬಾರ್ದು ಆಡೋ ಟೈಮಲ್ಲಿ ಅನ್ನೋ ಒಂದು ಕಾರಣಕ್ಕೆ ಆ ಥರ ಒಂದು ರೂಲ್ ಮಾಡಿರ್ತಾರೆ. ಸೊ ಅವರು ವೈಟ್ ಅಥವಾ ಸಿಲ್ವರ್ ಯಾವ ಕಲರ್ ಯೂಸ್ ಮಾಡೋಂಗಿಲ್ಲ. ಸೊ ಈ ಥರ ಕಲರ್ಸ್ನೇ ಸ್ವಲ್ಪ ಜಾಸ್ತಿ ಯಾವುದು ಬ್ರೈಟಾಗಿ ಕಾಣುತ್ತೆ ಅದನ್ನೇ ತೊಗೋಬೇಕಾಗುತ್ತೆ. ಸೊ ಅದರೊಳಗೆ ಒಂದು ಸ್ವಲ್ಪ ಕಸ್ಟಮೈಸ್ ಮಾಡಿ ಚೆನ್ನಾಗಿ ಮಾಡ್ತಾರೆ ಅಷ್ಟೇ. ಸೊ ಇದು ನನ್ನ ರೇಟಿಂಗ್ಸ್ ಆಗಿತ್ತು. ನಿಮಗೆ ಏನು ಅನಿಸ್ತು, ನಿಮ್ಮ ಫೇವ್ರೆಟ್ ಟಾಪ್ 3 ಯಾವುದು ಅಂತ ಹೇಳಿ. ನನಗೆ CSK, RCB, MI ಇವು 3 ಕೂಡ ಚೆನ್ನಾಗಿ ಟಾಪಲ್ಲೇ ಇದೆ ಅಂತ ನನಗೆ ಅನಿಸುತ್ತೆ. ಸೊ ನಿಮಗೆ ಯಾವ್ದು ಅನಿಸುತ್ತೆ ಅಂತ ಕೂಡ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಹೇಳಿ. ಸೊ ಇವತ್ತಿಂದ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಸೊ ಇವತ್ತು ಫಸ್ಟ್ ಇರೋದು CSK ವರ್ಸಸ್ RCB. ಸೊ ನೋಡೋಣ ಯಾರು ಗೆಲ್ತಾರೆ ಏನು ಅಂತ. ಹೋಪ್ ಫಾರ್ ದ ಬೆಸ್ಟ್, RCB ಗೆಲ್ಲಬೇಕು. ಸೊ ನಿಮ್ಗೆ ಯಾರು ಗೆಲ್ಲಬೇಕು ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಸೊ ಯಾರು ಚೆನ್ನಾಗಿ ಆಡ್ತಾರೆ ಅವರ ಗೆಲ್ಲೋದು ಖಂಡಿತವಾಗ್ಲೂ. ಸೊ ಇದೇ ಥರದ ಎಲ್ಲ ವಿಡಿಯೋಸ್ IPL ಬಗ್ಗೆ ಎಲ್ಲ ಅಪ್ಡೇಟ್ಸ್ ನನ್ನ ಚಾನಲ್ ಸಿಗ್ತಾ ಇರುತ್ತೆ ಇನ್ಮೇಲೆ. ಸೊ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ರಕ್ಷಣಾ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಬೋದು. ಅವಳ ಚಾನಲ್ ಹೆಸರು ರಕ್ಷಾ ರೆಡ್ಡಿ ಅಂತ. ಡೈಲಿ ವೀಡಿಯೋಸ್ ಹಾಕ್ತಿರ್ತಾಳೆ, ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವೀಡಿಯೋಸ್ ಸಿಗ್ತೀನಿ. ಟೇಕ್ ಕೇರ್, ಬಾಯ್.